ಹಾಲಸಿದ್ದೇಶ್ವರ ಜಾತ್ರೆಯ ನಿಮಿತ್ತವಾಗಿ ಡೊಳ್ಳಿನ ಪದ್ಯಗಳನ್ನ ಕೇಳಲಿಕ್ಕೆ ಆಗಮಿಸಿರ್ತಕ್ಕಂತ ಮತ್ತಿನ NH ಪಲ್ಸರ್ ಒಂದು ಬಂದಿರ್ತದ ಇನ್ನ ಬುಲೆಟ್ ಹಚ್ಚಿ ಕಡೆ ಅದ ಅದು ನನಗ ಎಲ್ಲ ನನ್ನ ಗುರು ಹಿರಿಯರಿಗೆ ಜ್ಞಾನ ಪಂಡಿತರಿಗೆ ಗಣ ವಿದ್ವಾಂಸರಿಗೆ ಮತ್ತು ತಾಯಿ ತಂದಿ ಬಳಗಕ್ಕ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಬೋರ್ಗಿ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದ ವತಿಯಿಂದ ಹೌದು ಎಷ್ಟನೇ ಸಂದಿನ ನಮಸ್ಕಾರಗಳು ಎರಡನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಬಹಳ ಮಾತಾಡ್ಬೇಡ್ರಿ ಹಂಗೆ ಸರ್ ಕನಕಿಸಿಲತ್ತಾರ ಇನ್ನ ನಾವ್ ಬಂದ್ ನಿಂತು ಒಂದು ನಿಮಿಷ ಅಟ್ಟೆ ಸಾಕು ನಮಗ ಹೌದು ಯಾಕಂದ್ರೆ ಸರ್ 5 ನಿಮಿಷ ಹೇಳ್ಯಾರ ನಾ 3 ನಿಮಿಷದಾಗ ಮುಗಿಸ್ತೀನಿ ಹೌದು ಅವ್ರಂಗ ಬಿಡು ಅಂತ ಕೊಡ್ಬೇಡ್ರಪ್ಪ ಹೇಳಿದ್ರ ರಾಮಣ್ಣ ಶರಣರೆನಿಸಿಕೊಂಡಿರ್ತಕ್ಕಂಥವ್ರನ್ನ ಮಾತಾ ಬಿಟ್ಟಂತ ಹೂಗಳೆಲ್ಲ ಕಾಯಿಗಟ್ಟುವುದಿಲ್ಲ ಪುರಾಣ ಹೇಳೋರೆಲ್ಲ ಪಂಡಿತರಲ್ಲ ಅಲ್ಲ ಅಲ್ಲ ಬಿಟ್ಟಂತ ಹೂಗಳೆಲ್ಲ ಕಾಯಿಗಟ್ಟುವುದಿಲ್ಲ ಪುರಾಣ ಹೇಳೋರೆಲ್ಲ ಪಂಡಿತರಲ್ಲ ಕಂದಿ ಜೋಳಿಗೆ ಬಗಲಿಗೆ ಹಾಕಿ ಹಿಟ್ಟು ತಂದ ಮಾರವನು ನಿಜವಾದ ಜಂಗಮನಲ್ಲ ಅಲ್ಲಪ್ಪ ಮಿಂಚಿದ್ದೆಲ್ಲ ಚೊಕ್ಕ ಬಂಗಾರ ಅಲ್ಲ ಹೊರಗಚ್ಚಿ ನೋಡಂದ ನಮ್ಮ ಕುಮಾರ ಕಕ್ಕಯ್ಯ ಅಂತ ಹೇಳಾರ ಯಾಕೆ ಮಾತು ಹೇಳ್ಬೇಕ್ರಿಪ್ಪ ಅವರು ನಮಸ್ಕಾರ ಒಂದು ಸಣ್ಣ ಗಿಡ ತಂದ ನೆಟ್ಟ ನೀರು ಹಾಕಿ ಜ್ವಾಕಿ ಜತನ ಮಾಡಿ ದೊಡ್ಡ ಮರ ಆಗಿ ಬೆಳೆಸಿದ ಮೇಲೆ ಹೌದೌದು ಎಷ್ಟೋ ಹೂ ಬಿಡ್ತದ ಹೂವಾದ ಮೇಲೆ ಎಷ್ಟೋ ಕಾಯಿಗಳಾಗ್ತಾವ ಆಗಿರ್ತಕ್ಕಂತ ಕಾಯೆಲ್ಲ ಹಣ್ಣಾಗಿ ಮನುಷ್ಯಗೆ ಸಿಗ್ತಾವ ಅಂತ ಹೇಳಿಕ್ ಬರುದಿಲ್ಲ ಹಂಗ ಬಗಲಿಗೆ ಜೋಳಿಗೆ ಹಾಕಿ ಮನಿ ತಿರುಗಾಡಿ ಹಿಟ್ಟು ಬೇಡ ತಂದು ಬೇಕಾದಷ್ಟು ಇಟ್ಕೊಂಡು ಬ್ಯಾಡಾದ ಮಾರಿ ಜೀವನ ಮಾಡೋರು ಎಷ್ಟೋ ಮಂದಿ ಅದಾರು ಅವ್ರಿಗೆ ನಿಜವಾದ ಸಂಘ ಮಾಡ್ಲಕ್ ಬರುದಿಲ್ಲ ನೀ ಶಕ್ತಿ ಬರಬೇಡಿ ಅವನು ಹಿರೇಮಟ್ಟೇರಿ ವೇದಿಕೆ ಮೇಲೆ ನಿಂತು ಪುರಾಣ ಪ್ರವಚನ ಶಾಸ್ತ್ರ ಕೀರ್ತನೆ ಹೇಳೋರಿಗೆಲ್ಲ ಏನನ್ನೋದಿಲ್ಲ ಇವ ಬಾಳ ಶಾಣೆ ಅದನ ಬಾಳ ತಿಳಿದವ ಅದನ ಬಾಳ ಬಲ್ಲವ ಅದನ ಬಾಳ ತನ ಹೇಳ್ತಾರಂದ್ರ ಬಾಳ ಅಭ್ಯಾಸ ಮಾಡ್ಯಾರ ಅಂತ ಹೇಳಕ್ ಬರುದಿಲ್ಲ ಹೌದು ಸ್ಟೇಜ್ ಮೇಲೆ ನಿಂತು ಮೈಕ್ ಮುಂದೆ ನಿಂತು ಹೇಳುದ್ರಿ ಏನಂತ ಹುಡುಗರೇ ಯಾರು ಬದಲಿಗೆ ತಿನ್ಬೇಡ್ರು ಬದಲಿಗೆ ತಿಂದ್ರಿ ನಿಮ್ಗೆ ಎಲ್ಲರಿಗೂ ರೋಗ ಬರ್ತದ ಬದಲಿಗೆ ತಿನ್ಬೇಡ್ರಿ ಅನ್ನೋದು ಮುಂದೆ ಹೊಡೆದು ಬಾಗ್ ಮಾಡಿ ಒಳಗೆ ಶೇಂಗಾ ಕೊಟ್ಟು ತೊಂಬಿ ಮನ್ಯಾಗ ಕರಿ ಬದಲಿಗೆ ತಿನ್ನವ್ರಿಗೆ ಯಾಕೆ ಬಿಳಿ ಬದಲಿಗೆ ನಡೆಯಲ್ಲ ಹಿಡ್ಕಲ್ ಗ್ರಾಮ್ ಕಡೆ ಕರಿ ಬದಲಿಗೆ ಬಾದಮ್ಮ ಹೇಳೋದು ಶಾಸ್ತ್ರ ತಿನ್ನೋದು ಬದಲಿಕಾಯಿ ಮಾಡೋ ಕೆಲಸ ಹೌದು ಇದು ಆಗಬಾರ್ದು ಅಂತ ಯಾಕಂದ್ರೆ ಎಲ್ಲರಿಗಿನ್ನು ದೊಡ್ಡ ಜ್ಞಾನಿನೇ ಬಹಳ ಶಾಣೆ ಅಂತ ಹೇಳಿಕ್ ಬರುದಿಲ್ಲ ಜಗತ್ತಿನಲ್ಲಿ ತಾಮ್ರ ಮಿಂಚುತ್ತದ ಹಿತ್ತಾಳಿ ಮಿಂಚುತ್ತದ ಬೆಳ್ಳಿ ಮಿಂಚುತ್ತದ ಬಂಗಾರ ಮಿಂಚುತ್ತದ ಮಿಂಚಿದ್ದೆಲ್ಲ ಚೊಕ್ಕ ಬಂಗಾರ ಅಲ್ಲ ಇಲ್ಲ ಪಕ್ಕ ಆಯ್ತು ಅಥವಾ ಕಚ್ಚಾಯ್ತು ಗೊತ್ತಾಗಬೇಕಾದ್ರೆ ಏನ್ ಬೇಕ್ರಿಪ್ಪ ಶಿವ ನಮಸ್ಕಾರ ಬರೀ ನಿಂತವ್ರೆ ಹಾಕ್ಬೇಕು ಕೆಳಸತ್ತು ರೊಟ್ಟ ಕನ್ನ ಕಾಣಲ್ಲ ನೋಡು ಮನುಷ್ಯನ ಜೀವನಕ್ಕೆ ಹುಟ್ಟಿ ಬಂದ ಮೇಲೆ ಒಂದು ಕೆಲಸ ಮಾಡು ಏನ್ ಮಾಡುದು ರೊಕ್ಕ ರೊಕ್ಕ ಬಿಡುವಲ್ಲ ಎಲ್ಲಿ ಹೋಗ್ಬೇಕು ಇಲ್ಲ ಕೇಳ ಮನುಷ್ಯನ ಜೀವನಕ್ಕ ಹುಟ್ಟಿ ಬಂದ ಮ್ಯಾಲ ಹುಟ್ಟಿ ಹೊಟ್ಟಿ ಗಳಸ್ಕರೆ ಹೊಟ್ಟಿ ಕಿಚ್ಚು ಬೆಳೆಸಬೇಡ ಅಂತ ಹೇಳ್ಯಾರ ಹೌದು ಬೆಳಸಾರ ಮ್ಯಾಲ ಮನೆಗೆ ಹೌದಿಲ್ಲ ಎಲ್ಲಾ ಮಿಂಚಿದ್ರು ಕೂಡ ಅದಕ್ಕ ಪಕ್ಕ ಅಥವಾ ಕಚ್ಚಾ ಗೊತ್ತಾಗ್ಬೇಕಾದ್ರೆ ಏನ್ ಬೇಕು ರಾಮಣ್ಣ ಏನ್ ಬೇಕಪ್ಪ ಹೊರಗಲ್ಲ ಅಂತಕ್ಕಂಥದ್ದು ಬೇಕು ಅಂತ ಹೇಳ್ಯಾರ ಹಂಗ ಹೊರಗಲ್ಲ ಎಲ್ಲಾದ್ರಿಪ್ಪ ಇವತ್ತ ಹಿಡಕಲ್ಲ ಗ್ರಾಮದಾಗ ನನ್ನಪ್ಪ ಹಾಲಸಿದ್ದನ ಜಾತ್ರೆ ಒಳಗ ಎರಡೂ ಮೇಳದವ್ರು ಏನು ಮಾತಾಡ್ತಾರ ಏನು ಹಾಡ್ತಾರ ಏನು ನುಡಿಸ್ತಾರ ಅಂತಕ್ಕಂಥದ್ದು ಹೊರಗೆ ಹಚ್ಚಿ ನೋಡ್ಲಾಕ ಎಲ್ಲಾ ನನ್ನ ದೈವದವರು ಮತ್ತು ಕಮಿಟಿ ನಿರ್ಣಾಯಕರು ಕೂತಾರ ಹೌದು ಏನ್ ಹೇಳ್ಯಾರಲ್ಲ ಅದನ್ನೇ ಕೇಳಬೇಕು ಏನ್ ಮಾಡ್ಯಾರಲ್ಲ ಅದನ್ನೇ ಮಾಡ್ಬೇಕು ಅವ್ರು ಹೆಂಗ ಹಾಕಿ ಕೊಟ್ಟಿರ್ತಾರ ಅದೇ ದಾರಿ ಒಳಗ ನಾವು ನಡೆದಿವಿ ಅಂತಂದ್ರ ನಾವು ಮಕ್ಕಳ ಹೌದ್ ಮತ್ ಹೇಳುದ್ರಿ ಏನಂತ ಮಾತಾಗಿದ್ರು ಮಗ ಇದ್ದಾಗಿದ್ರು ಸೊಸಿ ಮತ್ ಹೇಳುದಾನು ಅದೇ ಮಾಡುದೇನು ಅದೇ ಮತ್ತೆ ಈ ನಿರ್ಣಯ ಮಾಡ್ಯಾರೇನು ನೀವು ಮಾತಾಡ್ತೀರಿ ಏನು ಒಂದು ಮಾತು ಕೇಳಿದ್ರ ಅವರು ಏನಂತ ಅಮೋಘ ಸಿದ್ದೇಶ್ವರ ಸ್ತೋತ್ರ ಮಾಡ್ತಕ್ಕಂತ ಸನ್ನಿವೇಶದೊಳಗ ಸೋಮಲಿಂಗೇಶ್ವರ ಅಮೋಘ ಸಿದ್ಧ ಭೂತಾಳ ಸಿದ್ಧನ ನೆನೆಸಿ ಒಂದು 21 ಮಂದಿ ಧರ್ಮದೊಳಗೆ ಇರ್ತಕ್ಕಂತ ಹಿಂಡ ಸಿದ್ಧರೊಳಗ
ಪುಂಡ ಸಿದ್ಧ ವೀರ ಮಲ್ಕಾರ ಸಿದ್ಧಗೆ ನಮಸ್ಕಾರನ ಒಂದು ಮಾತಾಡ್ತಾರ. ಏನಂತ? ಅಡ್ಡ ಹರಗ ಅಲ್ಲ ಅಂತೇಳಿ ಅಧಿಕರೇನಿ ಹರಗುದೇನ ಅಡ್ಡೋ ಏನ ಉದ್ದು ಅಂತ ಕೇಳ್ತಾರ. ಹೌದು, ಒಂದು ಕಲ್ಲು ತಮ್ಮ ಚಲೋ ಕರಿ ಕಲ್ಲ. ಯಾಕ ಇವನ್ ಹೊಡೆ ತಲೆ ಹೊಡಿತೆ. ಅವ್ರ ಬಂದಾರ ಇವನ್ಯಾಕ ತಲೆ ಹೊಡಿತಿ? ಅಂದ್ರ ದೂರ ಕೂತ ಇಲ್ಲೇ ಸನಿ ಕೂತ ಬಿಡ್ತಾವ ಕೆಬ್ಬಾಳ ಗಡ್ಡಿಗೆ. ಹಂಗಲ್ಲ, ಮತ್ತೆ ಹಂಗ ಯಾಕಂದ್ರ ಯಾಕ ಅಮೋಘ ಸಿದ್ಧ ಮುತ್ಯಾನ ಮಠ ಮಾಡಿ ಒಳಗ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರವಿನ ಮಕ್ಕಳು, ಅವ್ರಿಗೆ 21 ಮಂದಿ ಮಕ್ಕಳು. 3 ಮಂದಿಗೆ ಸನ್ಯಾಸಿ ಪಟ್ಟಗಟ್ಟಿ 18 ಮಂದಿಗೆ 101 ಜನ ಮಕ್ಕಳು, 101 ಜನರಿಗೆ 1701 ಸಿದ್ಧರದಾರ. ಹೌದು, ಎಲ್ಲ ಹೇಳ್ಕೊತ ಹೋಲಿಕಂತದನು. ಯಾಕಂದ್ರ ಸ್ತೋತ್ರ ಅಂದ್ರೆ ಏನು ಅನ್ನೋದ್ರಿ ನಿನಗ ಅದ್ರ ಅರ್ಥರೇ ಗೊತ್ತದಿಲ್ಲ ನಾ ಅಂತೀನಿ. ಆಗೋದಿಲ್ಲ ಶಕ್ತಿ ಆಗೋದಿಲ್ಲ. ಹೌದಿಲ್ಲ? ಅವ್ರು ಹೇಳ್ತಾರ ಗುರು ಶಿಷ್ಯರದ ನಾ ಹೆಂಗ್ ಹೇಳ್ಕೊತ ಬಂದಿನ ನೀನು ಹಂಗ ಹೇಳ್ತಾರ ಅವ್ರು. ಹಿಂಗ ಹೇಳ್ಕೋತ ಹೋರಿ ಮತ್ ಮಾರಾಪುರಿ ಅಂಕರ್ ಸರ್ ಕೈಲಿ ಬೈಬಲ್ ಹೊಡ್ಸ್ಕೋರಿ. ಅವ್ರು ಹೊಡೆದಿಲ್ಲ, ನೀ ಯಾಕಂಗ್ ಮಾಡ್ತಿ? ನೀವು ಮುಂದಕ್ಕೆ ಹೋಗಿ ಬರ್ತಾರಿ ಬ್ಯಾಂಕ್ ತಲೋರ್ ತಗೊಂಡೆ ಬೇಡ. ಮತ್ತ ಯಾಕಂದ್ರ ಬರೀ ಅವ್ರ ಅಟ್ಟೆ ಮಾತಾಡಕ್ ಹಂಗ ಮಾಡ್ಯಾರ, ಅವ್ರಕ್ಕಿಂತ ಹೆಚ್ಚು ಮಾತಾಡ ನನ್ ಬರ್ತಿದ್ದಿ. ಹಂಗೆ ಆಗೋದು ನಾ ಹೇಳ್ದಂಗೆ. ಆದ್ರೂ ಇವತ್ತು ಹಿಡ್ಕಲ್ ಊರ್ ಹೆಂಗ್ ರಾಮಣ್ಣ, ಹಿಡ್ಕಲ್ ಊರ್ ಬಗ್ಗೆ ಒಂದು ಮಾತು ಹೇಳ್ದೈತಿ ಇಲ್ಲಿ. ಹಿಡ್ಕಲ್ಲ ಊರ ಇದಕ್ಕೆ ಅಂದಾರು ಚಿನ್ನ ಹಸದವರಿಗೆ ತಿನಿಸಾರು ಹಾಲು ಮತ್ತದ ಹಣ್ಣ. ಏನು ಅದೇ ಹಣ್ಣ? ಯಾವ್ದ ಹಣ್ಣ? ಹಿಡ್ಕಲ್ಲ ಊರಿದು ಇದಕ್ಕ ಅಂದಾರು ಚಿನ್ನ ಹಸದವರಿಗೆ ತಿನಿಸಾರು ಹಾಲು ಮತ್ತದ ಹಣ್ಣ. ಸಾತಲಗವ ರಾಮು ಹತ್ತನೇ ಪಿಂಟುನ ಕಾಸ ಅಣ್ಣ ಜಗ ಎಲ್ಲ ತಿರುಗಾಡಿ ತೋರಿಸ್ಯಾಣೋ ನನ್ನ. ಹಾಲ ಮತದಾಗ ನಾವು ಬಂದ ನಿತ್ಯವ ತಿಮ್ಮಿನ ಮುಂದ ಹಾಕಿದ್ದೀನ ಹನುಮಂತ ಮಾಸ್ತರ್ ನೀಯತ್ತು ನೋಡ್ತೀನಿ ನನ್ನ. ನೇಗಲಾರದ ಮಾತಿಗೆ ನಿಗರಾಡಿ ಬಂದವರಿಗೆ ಮುಗ್ಗಿಸಿ ಬಿಟ್ಟವ ನಾವು ಕರಿ ಮಣ್ಣ. ಹಿಂಗ ಯಾಕಂದ್ರೆ ಹಿಡ್ಕಲ್ ಊರಾಗ ಯಾರಿಗೆ ಏನ್ ಬೇಕಂದ್ರೆ ಕೊಡ್ತಕ್ಕಂತ ಶಕ್ತಿ ಕಾಮಧೇನ ಕಲ್ಪವೃಕ್ಷ ಇಲ್ಲಿ ಐತಿ. ಅದನ್ನ ತಿಳ್ಕೊಂಡು ನಾವು ಮಾತಾಡ್ಬೇಕು. ನಮ್ಮ ಸರ್ ಹೇಳಿದ್ರು ಅವ್ರು ಏನಂತ? ಏನು ಮಾತಾಡಿದ್ರು 2 ಜನ ಮಾಸ್ತರ್ಗಳು ಪುರಾಣದಾಗೆ ಮಾತಾಡ್ಬೇಕು, ಲೇಖ ಬಂದಿರ್ಬೇಕಂದ್ರು. ನೀವು ಸೊಪ್ಪ ಹ್ಯಾಂಗ್ ಬಂದಿರಿ ನಾ ಹೆಂಗ್ ಹಂಗ ಮಾತಾಡಿದ್ರೆ ಬಿಡ್ತೇವೆ ನಿಮಗ. ಅಂದ್ರೆ ನಾವು ಎಂಕರ್ ಸರ್ ಕಡಿತೀನ. ಯಾಕಂದ್ರ ಸರ್ ಮಾತಿಗೆ ಮಣ್ಣೆತ್ತಿ ಕೊಟ್ಟು ಹನುಮಂತ ಮಾಸ್ತರ್ ಪ್ರಶ್ನೆ ಕೇಳಾರಿಲ್ಲ. ಹೌದು, ಪ್ರಶ್ನೆನು ಕೇಳಾರ, ಲೇಖದಾಗ ಉತ್ತರನವ್ರು ತೋರಿಸ್ತಾರ. ತೋರ್ಸಲಕ್ ಮತ್ತ ಆ ಜಿಲ್ಲಾ ಆ ತಾಲೂಕು ಅಲ್ಲಿ ಹೋಗ್ತಂದ್ರೆ ನಮ್ ಕಡೆ ನಡೀತಿತ್ತ. ಲೇಖ ಬೇಕು ಹೋಗುದಂದ್ರೆ ಗಾಡಿ ನಂದು ಕರುತು ನಿಂತು. ಯಾಕಂದ್ರೆ ಅಲ್ಲಿ ಕೂತ್ ಕೇಳೋರು ಒಳ್ಳೆ ಕಮಿಟಿ ಹಿರಿಯರು ಬಹಳ ಪಚ್ಚದಾರ. ಅವರಿಗೆ ಅದು ಕುಸ್ತಿ ನಡೆದ ನಡೀಲಿ. ನಮ್ಮದು ಏನು ವಿಚಾರ? ಸರ್ ಹ್ಯಾಂಗ ಹೇಳ್ತಾರೆ ಎಂಕರ್ ಸರ್ ಹಂಗ ಹೇಳ್ಕೊತ ಕೇಳ್ಕೊತ ಹೋಗುದಪ್ಪ. ಒಂದ್ 5 ನಿಮಿಷ ಮಾತಾಡಂದ್ರೆ 2 ನಿಮಿಷದಾಗ ಮಾತು ಮುಗಿಸಿ 2 ನಿಮಿಷದಿಂದ 2 ತಾಸ ಐತೆ. ಬಡ್ಡಿ ಜಾಸ್ತಿ ಹಾಡೋದ್ರ ಬಗ್ಗೆ ಗಮನ ಕೊಡೋಯ್ತು ನಮ್ಮಣ್ಣ. ನಮ್ಮಲ್ಲಿ ಸಿದ್ಧ ಸಂಪ್ರದಾಯ ಹೆಂಗ ಸಾಗಿ ಬಂತು? ಕೈಲಾಸದಲ್ಲಿ ಗುರುಗೌರಿ ಸೋಮಲಿಂಗೇಶ್ವರನ ಹಿಡಿದಾವರದೊಳಗ ಯೋಗಿನಾಥ ಅಮೋಘ ಸಿದ್ಧ ಮುತ್ಯ ದುಡಿದು ತನ್ನಲ್ಲಿ ಎಷ್ಟು ಶಕ್ತಿ ತಟ್ಟೆಲ್ಲ ತ್ಯಾಗ ಮಾಡಿ ದುಡಿದಕ್ಕಾಗಿ ಭಗವಂತನಿಂದ ವರಗಳನ್ನ ಪಡ್ಕೊಂಡ. ಏನೇನು ಹೋಮದ ಕಮ್ಮಳಿ ನೇಮದ ಬೆತ್ತ ಬಡವಗ ಭಾಗ್ಯ ಬಂಜಿಗೆ ಮಕ್ಕಳ ಕಾಮಧೇನು ಕಲ್ಪವೃಕ್ಷ ಹಿಂದ ತಂದಿ ಮುಂದ ನಂದಿ ಸಂಗಾಟ ಬೈಲ ಮುದ್ದಾಳ ಸಿದ್ಧನ ಕರ್ಕೊಂಡು ಎಲ್ಲಿ ಹಿಡ್ಕೊಂಡ? ಊರೂರು ಶೇಮಿ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದ ಹಗ್ಗ ಕೋಲಗಳಿಲ್ಲದೆ ಅಂತರ್ಲೆ ಕಂಬಳಿ ಡೇರೆಯನ್ನು ಹೊಡೆದು ತಪಸ್ಸು ಮಾಡಿದ್ರು. ಯಾಕಂತ ಕೇಳಿದ್ರೆ ಕೈಲಾಸದಾಗ ಬಾಳಕಾವತಿಗೆ ಮಾತು ಕೊಟ್ಟ ಮಾತಿನ ಪ್ರಕಾರ ನಡಹಟ್ಟಿ ನಾಗರಾಯಗೌಡನ ಮಗಳಾಗಿರ್ತಕ್ಕಂತ ಪದ್ಮಾವತಿಯನ್ನ ಲಗ್ನಾಗಿ 3 ಜನ ಪುಣ್ಯದ ಮಕ್ಕಳು ಹುಟ್ಟಿ ಬಂದ ಮೇಲ 5 ಜನ ವರವಿನ ಮಕ್ಕಳು ಹುಟ್ಟಿ ಬಂದಾರ ರಮೋಣ. ಮಾಯದ ಮಗ ಮಾಧುಲಿಂಗ ತೆರವಾಡ ಮಂಗರಾಯ ಕರ್ಣಿ ಮಲ್ಕಾರ ಸಿದ್ಧ ಅವತಾರ ಹೌದು ಸಿದ್ಧ ದೇವೇಂದ್ರ ಬಿಳಿಯಾಣ ಸಿದ್ಧ ಆಚಾರಗೌಡ ಸೋಮಣ ಮುತ್ಯ ಕಡಿಯುಟ್ಟ ಕಣ್ಣು ಮುತ್ಯ ಒಬ್ಬಕ್ಕೆ ಹೆಣ್ಣು ಮಗಳ ರೇವಕಾದೇವಿ. ಅವಾಗ 4 ಜನ ಗಂಡಸ ಮಕ್ಕಳಿಗೆ 21 ಮಂದಿ ಮಕ್ಕಳು ಹುಟ್ಟಿ ಬಂದಾರು. ಹೌದಿಲ್ಲ? ಹಿಂಗ ಏನಂದ್ರೆ ಅಮೋಘ ಸಿದ್ಧನ ಸಿದ್ಧ ಸಂಪ್ರದಾಯ ಇಲ್ಲಿ ಸಾಗಿ ಬಂದದ, ನಮ್ಮಲ್ಲಿ ಹಿಂಗ ನಡೆದ. ಇಷ್ಟು ನಾವು ಹೇಳೋದು ನಮ್ಮ ಕರ್ತವ್ಯ ಐತಿ. ಏನ್ ಹೇಳ್ಯಾರ ಹಿರಿಯರು? ತುಸುನೆ ಮಾತಾಡ್ರಿ, ಪದ್ಯಕ್ಕೆ ಹೆಚ್ಚು ಗಮನ ಕೊಡ್ರಿ ಅಂದಾರ. ಅವ್ರಿಗೆ ಬ್ಯಾಡ ಅಂದ್ರೆ ನಮಗೂ ಬ್ಯಾಡ ಅಂದ್ರ ಅದಕ್ಕ ಅವ್ರಿಗೆ ನಮಗೆ ಏನಿರುದಿಲ್ಲ, ಅಂತರ ವ್ಯತ್ಯಾಸ ಇರುದಿಲ್ಲ ಅವ್ರಿಗೆ ಅಂದ್ರೆ ನಮಗ ಅಂದಂಗೆ. ಹೌದಿಲ್ಲ? ಅದು ಇನ್ನ
5 ಗಂಟೆ ಆಗುದ್ರ ಅದ್ರ ಕುತೂಹಲ ಏನೋ ಬೇರೆ ಐತಿ ಮತ್ತ ಅದು ಬೇರೆ ಬಿಡು. ಹೌದಿಲ್ಲ ಅದಕ್ಕೆ ಬಹಳೇನ ಮಾತಾಡ್ಲಾರ್ದೆ ಒಂದು 5 ನುಡಿ ಸತ್ಯ ಸುಂದರವಾಗಿರ್ತಕ್ಕಂಥ ಪದ್ಯವನ್ನ ಹಾಡಿ ಆ ನಮ್ಮ ಸರ್ಜೋಡಿ ಕಲಾವಿದರಿಗೆ ಅವಕಾಶ ಮಾಡಿಕೊಡೋನು ಮತ್ತ ಹನುಮಂತ ಮಾಸ್ತರ್ ಹೇಳ್ಯಾರ ಅವರು ಏನಂತ ಮುಂದಿನ ಪಾಳ್ಯಕ್ಕ ಅಧ್ಯಾತ್ಮ ಅನುಭವದ ಮಾತುಗಳನ್ನ ಹೇಳ್ತೀವಿ ಹೇಮರೆಡ್ಡಿ ಮಲ್ಲಮ್ಮಂದು ಸತ್ಯವಾನ ಸಾವಿತ್ರಿ ಇದು ಹೌದೌದು ಎಲ್ಲ ಹೇಳಿ ಕ್ಯಾಸೆಟ್ ಮಾಡಿ ಬಿಟ್ಟು ಬಿಡಿ ಎಲ್ಲ ಕೇಳ್ತಾರ. ಅವ್ರು ಹೇಳ್ಯಾರ ನನಗ ಏನಾರೇ ತಿಳಿಯುವಂತ ಹೇಳಂತಾರ ಇದೆಲ್ಲ ಅವ್ರಿಗೆ ಗೊತ್ತಿರ್ಲಾರ್ದಂತ ಇವ್ರು ಏನ್ ಮಾಡ್ತಾರ ತಿಳಿಸಿ ಉಪದೇಶ ಕೊಡ್ತಾರೆ. ಅದನ್ನೆಲ್ಲ ಕೇಳ್ಕೊಂಡು ಕೂಡಿರ್ತಕ್ಕಂಥ ದೈವ ಎಲ್ಲ ಪಾವನರಾಗ್ಬೇಕಂತಕ್ಕಂಥ ವಿನಂತಿಯನ್ನು ಮಾಡ್ಕೊಂಡು ಅದ್ರೊಳಗೆ ನಾವು ಎಲ್ಲಾರು ಕೂಡಿ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಮಾಡೋನು ಬಹಳ ಮಾತಾಡಿ ಬಹಳ ಹೇಳಿ ದೈವಕ್ಕೆ ಬ್ಯಾಸರ ಆಗ್ಲಾರ್ದೇನೆ ರಾಮಣ್ಣ ಒಂದ್ 5 ನುಡಿ ಸತ್ಯವಾಗಿರ್ತಕ್ಕಂಥ ಸುಂದರ ಪದ್ಯ ಹಾಡಿ ಸರ್ಜೋಡಿ ಕಲಾವಿದರು ಅವಕಾಶ ಮಾಡಿಕೊಡ್ನು ದಯಮಾಡಿ ಸಭಾ ಶಾಂತತೆ ಕಾಪಾಡ್ಬೇಕು. ಯಾಕೆ ಮಾತು ಹೇಳದೈತಂದ್ರ ಎಲ್ಲಾ ಊರ ಎಲ್ಲಾ ತಾಲೂಕು ಎಲ್ಲಾ ಜಿಲ್ಲಾದ ಕಾರ್ಯಕ್ರಮಗಳ ಸಾವಿರಾರು ನಡೀತಾವು. ಆದ್ರೆ ಇಲ್ಲಿ ಕಾರ್ಯಕ್ರಮ ನಡೆಸೋ ರೀತಿ ನೀತಿ ಅದಕ್ಕೊಂದು ಪದ್ಧತಿ ಐತಿ ಅದರೊಳಗ ನಾವು ಸಾಗಬೇಕು. ಈ ಜಾಗ ಬಿಟ್ಟು ಹನುಮಂತ ಮಾಸ್ತರ್ ಮತ್ತೊಂದು ಕಡೆ ಇದ್ರ ಹನುಮಂತ ಮಾಸ್ತರ್ ಆದ್ರೆ ಇಲ್ಲಿ ನಮ್ಗೆ ಗಚ್ಚ ಹಿಡ್ದಾರನ್ನ ಅವ್ರ ಅಂಡರ್ದಾಗ ನಾವ್ ಇರ್ನು ಅಂತಕ್ಕಂಥ ಮಾತು ಹೇಳಿ ಕ್ಯಾಲಿಪ್ರಾರಮ್ಮನ್ನು ಸರ್ ದಯಮಾಡಿ ಏನೋ ಮಾತಾಡೋದಾಗ 2 ನಿಮಿಷ ಆದ್ರೂ ಕೂಡ ನಮ್ಮ ಪುರಂದರ್ ಸರ್ ಕಮಿಟಿ ಹಿರಿಯರು ದಯಮಾಡಿ ಕ್ಷಮಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಕ್ಯಾಲಿಪ್ರಾರಂಭ ಮಾಡಿ ಈಗ ಕ್ಷಮಿಸೋದಿಲ್ಲ ಹೊರಗೆ ಬರ್ರಿ ನೀವು.